ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕುರುಕ್ಷೇತ್ರ ಯುದ್ಧದಲ್ಲಿ ಮನಃಶಕ್ತಿಯನ್ನು ಕುಂದಿಸ್ಕೊಂಡಂಥ ಅರ್ಜುನನಿಗೆ ಕೃಷ್ಣನ ಉಪದೇಶವನ್ನು ಮಾಡ್ತಾ ಇದ್ದನು. ಈಗ ಕೃಷ್ಣನ ಮಾತನ್ನು ಕೇಳಿ ಅರ್ಜುನ ಹೇಳ್ತಾನೆ, ಹೇ ಪರಮ ಮಂಗಳಮಯ ದೇವ, ನಿನಗೆ ಜಯ ಜಯಕಾರ ಮಾಡುವೆನು. ತಾಯಿಯ ಮೊಲೆಯನ್ನು ಕುಡಿಯುವ ಮಗುವಿಗೆ ಸಮಯ ಸನ್ನಿವೇಶಗಳ ಅರಿವಿರುವುದೇ? ಒಂದು ಎಳೆ ಮಗು ತಾಯಿಯ ಎದೆ ಹಾಲನ್ನು ಕುಡಿತಾ ಇರ್ತದೆ. ಅದಕ್ಕಿಂತ ಟೈಮ್ಗೆ ಕುಡಿಬೇಕು, ಮಧ್ಯಾಹ್ನಕ್ಕೊಂದ್ಸಲ, ಬೆಳಗ್ಗೆ ಒಂದ್ಸಲ, ರಾತ್ರಿ ಒಂದ್ಸಲ ಕುಡಿಬೇಕಂತೇನು ಸಮಯ ಸಂದರ್ಭಗಳ ಅರಿವಿರ್ತದ? ಅವು ಏನೂ ಇರೋದಿಲ್ಲ. ಹೇ ಕೃಪಾಸಾಗರನಾದ ಪರಮಾತ್ಮ, ನೀನು ನನಗೆ ಹಿತವಾಗುವಂತಹ ಸುಲಭವಾಗಿರುವ ನಿಶ್ಚಿತ ತತ್ವವೊಂದನ್ನು ತಿಳಿಸು. ಸಮಯವನ್ನು ನೋಡಬೇಡ. ನೀನು ಯುದ್ಧರಂಗದಲ್ಲಿದ್ದೀವಿ, ಈಗ ಈ ರೀತಿಯಲ್ಲಿದೆ, ನಾನು ಹೆಂಗೆ ಹೇಳಲಿ ಅಂತ ಹೇಳಬೇಡ. ಆ ನಿಶ್ಚಿತವಾದ ತತ್ವವೊಂದನ್ನು ತಿಳಿಸು ನನಗೆ. ಈ ರೀತಿ ಅರ್ಜುನನು ಪ್ರಶ್ನಿಸಲು ಶ್ರೀಕೃಷ್ಣನು ವಿಸ್ಮಿತನಾಗಿ ಸಂತೋಷದಿಂದ ಪ್ರತ್ಯುತ್ತರವನ್ನು ಕೊಟ್ಟನು. ಈಗ ಪರಮಾತ್ಮನು ಅರ್ಜುನನ ಮಾತನ್ನು ಕೇಳಿಸ್ಕೊಂಡು ಈಗ ಅರ್ಜುನನಿಗೆ ತಿಳಿಯುವಾಗುವಂತೆ ಅರ್ಜುನನ ನೆಪದಲ್ಲಿ ನಮ್ಮ ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಏ ಅರ್ಜುನ, ನಾನು ಈಶ್ವರಾರ್ಪಣ ಮಾಡುತ್ತಾ ಕರ್ಮವನ್ನು ಆಚರಿಸುವಂತಹ ಮಾರ್ಗವನ್ನು ತಿಳಿಸಿದೆನು. ನಾನು ನಿನಗೇನು ಮಾಡಿದೆ? ನಿಷ್ಕಾಮ ಕರ್ಮವನ್ನು ಮಾಡೋದನ್ನು ಹೇಳ್ಕೊಟ್ಟೆ ಅರ್ಜುನ. ಯಾವಾಗ? ಈ ಹಿಂದೆ ನಿಷ್ಕಾಮ ಕರ್ಮವನ್ನು ಹೇಗೆ ಮಾಡಬೇಕು ಅಂದರೆ, ಏನೇ ಮಾಡಿದ್ರು ನೀನು ಕೃಷ್ಣಾರ್ಪಣ ಮಸ್ತು, ಶಿವಾರ್ಪಣ ಮಸ್ತು, ಪರಮಾತ್ಮನಿಗೆ ಅರ್ಪಿತವಾಗಲಿ ಅಂತ ಬ್ರಹ್ಮಾರ್ಪಣ ಮಸ್ತು, ಈ ರೀತಿಯಲ್ಲಿ ಈಶ್ವರಾರ್ಪಣ ಮಾಡುತ್ತಾ ಕರ್ಮ ಮಾಡುವ ವಿಧಾನವನ್ನು ನಾನು ನಿನಗೆ ತಿಳಿಸ್ಕೊಟ್ಟೆ. ಇದರಿಂದ ಏನಾಗುತ್ತೆ? ನೀನು ನಿಷ್ಕಾಮ ಕರ್ಮವನ್ನು ಮಾಡಿದರೆ ಅಂತಃಕರಣ ಶುದ್ಧಿ ಆಗುತ್ತೆ. ಮತ್ತು ಪ್ರಸಂಗಾನುಸಾರವಾಗಿ ಜ್ಞಾನಯೋಗದ ಲಕ್ಷಣವನ್ನು ವರ್ಣಿಸಿದೆನು. ಈ ವಿಚಾರವನ್ನು ಹೇಳಬೇಕಾದ್ರೆ ಪ್ರಸಂಗ ಅನುಸಾರವಾಗಿ ಆ ಸಮಯಕ್ಕೆ ತಕ್ಕಂತೆ ನಿನಗೆ ಯೋಗದ ಲಕ್ಷಣವನ್ನು ಕೂಡ ನಾನು ನಿನಗೆ ಹೇಳಿಕೊಟ್ಟೆ. ನಾನು ಏನು ಕಾರಣ ಹೇಳಿದೆನೆಂಬುದನ್ನು ಮನಸ್ಸಿನಲ್ಲಿ ನಿಶ್ಚಯಿಸಲಾರದೆ ವ್ಯರ್ಥವಾಗಿ ಪ್ರಲಾಪಿಸುತ್ತಿರುವೆ. ನಾನು ಯಾವ ಕಾರಣಕ್ಕೆ ನಿನಗೆ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಒಂದು ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ ಅರ್ಜುನ. ನೀನು ಸುಮ್ಮನೆ ಪ್ರಲಾಪಿಸ್ತಾ ಇದೀಯ. ನಾನು ಜ್ಞಾನಯೋಗ, ಕರ್ಮಯೋಗ ಎರಡೂ ಸಂಪ್ರದಾಯಗಳನ್ನು ವರ್ಣಿಸಿರುವೆ ಎಂಬುದನ್ನು ಜ್ಞಪ್ತಿಯಲ್ಲಿಡು, ಅಂದರೆ ಜ್ಞಾಪಕದಲ್ಲಿ ಇಟ್ಕೋ. ನಾನು ನಿನಗೆ ಕರ್ಮಯೋಗವನ್ನು ಹೇಳಿದ್ದೀನಿ, ಜ್ಞಾನಯೋಗವನ್ನು ಹೇಳಿದ್ದೀನಿ, ನಿಷ್ಕಾಮ ಕರ್ಮಯೋಗ ಮಾಡಬೇಕು ಅಂತಲೂ ಹೇಳಿದ್ದೀನಿ, ಜ್ಞಾನಯೋಗವನ್ನು ಹೇಳಿದ್ದೀನಿ. ನೀನು ಇದನ್ನು ಜ್ಞಪ್ತಿಲಿಟ್ಕೋ. ಲೋಕದಲ್ಲಿ ಅನಾದಿಯಾಗಿರುವ ಎರಡೂ ಸಂಪ್ರದಾಯಗಳನ್ನು ನಾನೇ ಪ್ರಕಟಿಸಿರುವೆನು. ಈ ಎರಡೂ ಸಂಪ್ರದಾಯಗಳು ಅನಾದಿಯಾದಂಥವು. ಇವಕ್ಕೆ ಆದಿ ಇಲ್ಲ, ಯಾವಾಗ ಬಂದು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಅಂಥ ಹಳೆಯ ಸಂಪ್ರದಾಯಗಳು ಇವು, ಪುರಾತನ ಸಂಪ್ರದಾಯಗಳು. ಈ ಸನಾತನವಾದ ಈ ಸಂಪ್ರದಾಯಗಳನ್ನ ನಾನು ನಿನಗೆ ಹೇಳಿದ್ದೀನಿ, ನಾನೇ ಪ್ರಕಟ ಮಾಡಿದ್ದೀನಿ. ಇದರಲ್ಲಿ ಒಂದನೆಯದು ಜ್ಞಾನಯೋಗವು ಜಡ ಚೈತನ್ಯಗಳನ್ನು ವಿಭಾಗಿಸಿ ಬ್ರಹ್ಮಜ್ಞಾನವನ್ನು ಉದಯ ಮಾಡುವುದು. ಜ್ಞಾನಯೋಗ ಏನು ಮಾಡ್ತದೆ? ಇದು ಜಡ ಪದಾರ್ಥ, ಇದು ಚೈತನ್ಯ ಪದಾರ್ಥ, ಇವುಗಳನ್ನ ವಿಭಾಗ ಮಾಡಿ ಬ್ರಹ್ಮಜ್ಞಾನವನ್ನು ತಿಳಿಸ್ಕೊಡ್ತದೆ. ಎರಡನೆಯದು ಕರ್ಮಯೋಗ ಏನು ಮಾಡ್ತದೆ? ಕರ್ಮ ತತ್ಪರನಾಗಿರುವ ಮುಮುಕ್ಷು ಅಂದರೆ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಾರ್ಯತತ್ಪರನಾಗಿರುವಾಗ ಅವುಗಳಲ್ಲಿ ಸಾವಕಾಶದಿಂದ ಜ್ಞಾನವನ್ನು ಪಡೆದು ಮುಕ್ತರಾಗುವರು. ದಾರಿಗಳು ಎರಡಾದರೂ ಒಂದೇ ಪಟ್ಟಣವನ್ನು ಸೇರುವಂತೆ ಅನ್ನವನ್ನು ತನ್ನ ಕೈಯಿಂದಲೇ ಮಾಡಿರಲಿ, ಇತರರೇ ಮಾಡಿರಲಿ, ಈ ಎರಡರಲ್ಲಿಯೂ ಸಮಾನ ರೀತಿಯಿಂದ ತೃಪ್ತಿ ಎಂಬ ಫಲವನ್ನು ಕೊಡುವಂತೆ, ಅಥವಾ ಪೂರ್ವವಾಹಿನಿಯಾಗಿರಲಿ ಪಶ್ಚಿಮ ವಾಹಿನಿಯಾಗಿರಲಿ ನದಿಗಳು ಬೇರೆ ಬೇರೆಯಾಗಿ ಕಾಣಬಂದರೂ ಕಡೆಗೆ ಸಾಗರದಲ್ಲಿಯೇ ಐಕ್ಯವಾಗುವಂತೆ ಕರ್ಮಯೋಗ, ಜ್ಞಾನಯೋಗವೆಂಬ ಮಾರ್ಗಗಳೆರಡು ಬೇರೆ ಬೇರೆಯಾಗಿದ್ದರೂ ಒಂದೇ ಪಾರಮಾರ್ಥವನ್ನು ಸಾಧಿಸತಕ್ಕವಾಗಿವೆ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ನಿಷ್ಕಾಮ ಕರ್ಮವನ್ನಾದರೂ ಮಾಡು, ಜ್ಞಾನಯೋಗವನ್ನಾದರೂ ಮಾಡು. ಇವೆರಡೂ ಬೇರೆ ಬೇರೆ ದಾರಿಯಿಂದ ಬಂದರೂ, ಬೇರೆ ಬೇರೆ ನದಿಗಳು ಬೇರೆ ಬೇರೆ ದಾರಿಯಿಂದ ಹರ್ಕೊಂಡು ಬಂದು ಸಮುದ್ರ ಸೇರುವಂತೆ ಇವು ಪರಮಾತ್ಮನಲ್ಲಿಯೇ ನಿನ್ನನ್ನು ತೆಗೆದುಕೊಂಡು ಹೋಗ್ಬಿಡ್ತವೆ ಅಂತ ಹೇಳ್ತಾ ಇದ್ದಾನೆ. ಒಂದೇ ಪಾರಮಾರ್ಥವನ್ನು ಸಾಧಿಸತಕ್ಕವಾಗಿವೆ. ಆದರೆ
ಅಧಿಕಾರ ತಾರತಮ್ಯವನ್ನು ಅನುಸರಿಸಿ ಅಭ್ಯಾಸಿಸುವ ಮಾರ್ಗವು ಬೇರೆ ಬೇರೆಯಾಗಿ ಕಾಣಿಸುತ್ತದೆ. ಇಲ್ಲಿ ಅಧಿಕಾರ ತಾರತಮ್ಯ ಅಂದರೆ ಏನು ಅಂದರೆ ನಮ್ಮ ಯೋಗ್ಯತಾನುಸಾರವಾಗಿ ಸಾಧನಾ ಮಾರ್ಗ ಬೇರೆ ಬೇರೆ ಇರ್ತದೆ. ಒಬ್ಬನಿಗೆ ಹೇಳಿದ ಸಾಧನಾ ಮಾರ್ಗವನ್ನು ಇನ್ನೊಬ್ಬನಿಗೆ ಹೇಳೋದಕ್ಕಾಗೋದಿಲ್ಲ. ಒಬ್ಬರಿಗಿರುವ ಸಾಮರ್ಥ್ಯ ಇನ್ನೊಬ್ಬರಿಗಿರೋದಿಲ್ಲ. ಒಬ್ಬನಿಗೆ ಕರ್ಮ ಮಾರ್ಗದಲ್ಲಿ ಸಾಮರ್ಥ್ಯ ಇರ್ತದೆ, ಒಬ್ಬರಿಗೆ ಜ್ಞಾನ ಮಾರ್ಗದಲ್ಲಿ ಸಾಮರ್ಥ್ಯ ಇರ್ತದೆ. ಅವನು ಮಾಡ್ತಾ ಇದ್ದಾನಲ್ಲ ನೀನು ಮಾಡು, ಇವನು ಮಾಡ್ತಾ ಇದ್ದಾನಲ್ಲ ನೀನು ಮಾಡು ಅಂತ ಎಲ್ರಿಗೂ ಒಂದನ್ನೇ ಬೋಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಅವರವರ ಅಧಿಕಾರ ತಾರತಮ್ಯವನ್ನು ನೋಡಿ ಅನುಸರಿಸಿ ಅಭ್ಯಾಸ ಮಾಡಬೇಕು. ಇದನ್ನು ಪಕ್ಷಿಯು ರೆಪ್ಪೆ ಹಾಕುವುದರೊಳಗಾಗಿ ಮರಕ್ಕೆ ಹಾರಿ ಫಲವನ್ನು ತಿನ್ನುವಂತೆ ಮನುಷ್ಯನು ಕ್ಷಿಪ್ರವಾಗಿಯೇ ಫಲವನ್ನು ಪಡೆಯಲು ಸಾಧ್ಯವಾಗುವುದೇ? ಪಕ್ಷಿ ರೆಪ್ಪೆ ಹಾಕೋದ್ರೊಳಗಾಗಿ ಮರಕ್ಕೆ ಹಾರಿ ಫಲವನ್ನು ತಿನ್ನುವಂತೆ. ಕೆಳಗೆ ಕೂತಿರುವ ಒಂದು ಪಕ್ಷಿ ಮರಕ್ಕೆ ಹಾರಿ ಹಣ್ಣು ತಿನ್ನಬೇಕಾದ್ರೆ ಎಷ್ಟು ಹೊತ್ತು ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಹಾರ್ಬಿಟ್ಟು ಹೋಗಿ ಕೂತ್ಕೊಂಡು ತಿಂತದೆ. ಆದರೆ ಅದೇ ರೀತಿಯಲ್ಲಿ ಎಲ್ಲರೂ ಸಾಧನೆಯನ್ನು ನಿರೀಕ್ಷೆ ಮಾಡ್ತಾರೆ, ಸಾಧನಾ ಫಲವನ್ನು. ಈಗ ಆಧ್ಯಾತ್ಮದಲ್ಲೆಲ್ಲ ಇರೋದೆಲ್ಲ ಅಂಥವ್ರೆ, ನಾನು ಇಷ್ಟು ದಿನದಿಂದ ಸಾಧನೆ ಮಾಡ್ತಾ ಇದ್ದೀನಿ, ಏನೂ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ಬೇಕು? ಫಲ ಕಾಣಬೇಕು ಇವ್ರಿಗೆ. ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ ಕೃಷ್ಣ, ಪಕ್ಷಿ ಹಾರಿ ಹೋಗಿ ಮರದ ಮೇಲೆ ಕೂತ್ಕೊಂಡು ಹಣ್ಣು ತಿಂದಷ್ಟು ಸುಲಭ ಅಲ್ಲ ಇದು, ಬಹಳ ನಿಧಾನ. ಆದರೆ ಕೊಂಬೆಯಿಂದ ಕೊಂಬೆಗೆ ಹತ್ತುತ್ತಾ ಅಭ್ಯಾಸದ ಬಲದಿಂದ ಕಾಲಾವಕಾಶವಾದರೂ ಕಡೆಯಲ್ಲಿ ಫಲವನ್ನು ಪಡೆಯುವಂತೆ ಜ್ಞಾನದ ಮಾರ್ಗವನ್ನು ಸಾಧಿಸುವವನು ಪಕ್ಷಿಯಂತೆ ಶೀಘ್ರವಾಗಿಯೇ ಮೋಕ್ಷ ಪದವಿಯನ್ನು ಪಡೆಯುವರು. ಇಲ್ಲಿ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹತ್ತಿ ಇಳಿಯುವಂತೆ ಯಾರು ಅಭ್ಯಾಸವನ್ನು ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಫಲ ಏನೋ ಪಕ್ಷಿ ಹೇಗೆ ಹಣ್ಣು ತಿಂತೋ ಹಾಗೆ ಸಿಗ್ತದೆ. ಆದರೆ ಸಾಧನೆಯನ್ನಂತೂ ಮಾಡಲೇಬೇಕು. ಜ್ಞಾನ ಮಾರ್ಗವನ್ನು ಸಾಧಿಸುವವರು ಪಕ್ಷಿಯಂತೆ ಶೀಘ್ರವಾಗಿಯೇ ಮೋಕ್ಷ ಪದವಿಯನ್ನು ಪಡೆಯುವರು. ಎರಡನೆಯ ಮಾರ್ಗವು ಇರುವೆಗಳಂತೆ ವರ್ಣಾಶ್ರಮ ಧರ್ಮಗಳಿಗೆ ಅನುಸಾರವಾಗಿ ಕರ್ಮಗಳಲ್ಲಿ ಆಚರಿಸುತ್ತಾ ಕಡೆಯಲ್ಲಿ ಕರ್ಮದಲ್ಲಿ ಆಚರಿಸುತ್ತಾ ಕರ್ಮ ಮಾರ್ಗದಲ್ಲಿ ಇದನ್ನು ಆಚರಿಸುತ್ತಾ ಕಡೆಯಲ್ಲಿ ಮೋಕ್ಷ ಪದವಿಯನ್ನು ಪಡೆಯುವನು. ಇದು ದೀರ್ಘಕಾಲವಾದರೂ ಪರಂಪರೆಯಿಂದ ಮೋಕ್ಷ ಪದವಿಯನ್ನು ದೊರಕಿಸುವುದು. ಅಂತ್ಯದಲ್ಲಿ ಎರಡರ ಫಲವು ಸಮಾನವಾಗಿರುವುದು. ಇದು ಇರುವೆ ಮಾರ್ಗ ಮತ್ತು ಪಕ್ಷಿ ಮಾರ್ಗ ಅಂತ ಎರಡು ಮಾರ್ಗಗಳಿವು. ಕರ್ಮ ಮಾರ್ಗ ಬಂದು ಇರುವೆ ಮಾರ್ಗ ಇದ್ದಂಗೆ. ಈಗ ಒಂದು ಪಕ್ಷಿ ಒಂದು ಇರುವೆ ಒಂದೇ ಕಡೆ ಕೂತಿರ್ತವೆ, ಎರಡೂ ಮರವನ್ನು ಹತ್ತಿ ಹಣ್ಣು ತಿನ್ನಬೇಕು. ಆದರೆ ಪಕ್ಷಿ ಇಲ್ಲಿಂದ ಹಾರಿ ಅಲ್ಲಿ ಹೋಗಿ ತಿಂತದೆ ಆ ಕ್ಷಣ ಮಾತ್ರದಲ್ಲಿ, ಕಣ್ರೆಪ್ಪೆ ಹೊಡೆಯೋಷ್ಟರಲ್ಲಿ. ಆದರೆ ಇರುವೆ ಮರದ ಬುಡದ ಹತ್ರಕ್ಕೆ ಹೋಗಬೇಕು, ಬುಡದಿಂದ ಮರದ ಮೇಲೆ ಇರಬೇಕು, ಕೊಂಬೆಗಳನ್ನ ದಾಟಿ ಹಣ್ಣಿರುವ ಜಾಗಕ್ಕೆ ಹೋಗಿ ಆಮೇಲೆ ಹಣ್ಣು ತಿನ್ನಬೇಕು. ಪಕ್ಷಿಗೆ ಅದು ಸುಲಭ, ಇರುವೆಗೆ ಅದು ಕಷ್ಟ. ಹಾಗೇನೆ ಇಲ್ಲಿ ಜ್ಞಾನ ಮಾರ್ಗದಲ್ಲಿ ಹೋಗುವವನಿಗೆ ಸಾಧನೆ ಸುಲಭ, ಸಾಧನೆ ಕಠಿಣವಾದ್ರೂ ಫಲ ಶೀಘ್ರವಾಗಿ ಪ್ರಾಪ್ತಿಯಾಗುತ್ತೆ. ಇರುವೆ ಮಾರ್ಗದಲ್ಲಿ ಹೋಗೋವನಿಗೆ ಸ್ವಲ್ಪ ಶ್ರಮ ಕಡಿಮೆ, ಆದರೆ ದೀರ್ಘವಾಗಿ ಇದು ಕಾಲವನ್ನು ತೆಗೆದುಕೊಳ್ತದೆ. ಆದ್ದರಿಂದ ಉಚಿತವೂ ವಿಹಿತವೂ ಆದ ಕರ್ಮವನ್ನು ಅವಶ್ಯವಾಗಿ ಆಚರಿಸಬೇಕು. ವಿಹಿತವು ಅಂದರೆ ಈ ರೀತಿಯಲ್ಲೇ ಮಾಡಬೇಕು ಅಂತ ಇರ್ತದೆ, ಮತ್ತು ಉಚಿತವು ಮಾಡಲೇಬೇಕಾಗಿರ್ತದೆ. ಅಂಥ ಕರ್ಮವನ್ನು ನೀನು ಅವಶ್ಯವಾಗಿ ಆಚರಿಸಬೇಕು. ಈ ಲೋಕದಲ್ಲಿ ಸಿದ್ಧರಂತೆ ವಿಹಿತ ಕರ್ಮವನ್ನು ಆಚರಿಸದೆ ಬಿಟ್ಟವನಿಗೆ ಜ್ಞಾನ ನಿಷ್ಠೆ ಉಂಟಾಗಲಾರದು. ಯಾರು ವಿಹಿತ ಕರ್ಮಗಳನ್ನು ತ್ಯಾಗ ಮಾಡಿ ಸಿದ್ಧರಾದವೆಂದು ಭಾವಿಸಿ ಸುಮ್ಮನೆ ಕುಳಿತುಕೊಳ್ಳುವರೋ ಅವರೇ ದೊಡ್ಡ ಮೂರ್ಖರೆಂದು ತಿಳಿಯಬೇಕು. ನನಗೆ ಜ್ಞಾನ ಬಂದ್ಬಿಡ್ತು, ನಾನು ಜ್ಞಾನಿ ಆಗ್ಬಿಟ್ಟೆ ಅಂತ ತಿಳ್ಕೊಂಡು ಕೆಲವರು ಕರ್ಮವನ್ನು ತ್ಯಾಗ ಮಾಡ್ತಾರೆ. ಅದರಿಂದ ಇಲ್ಲಿ ಕರ್ಮ ತ್ಯಾಗವನ್ನು ಕೃಷ್ಣ ಒಪ್ತಾ ಇಲ್ಲ, ಕರ್ಮ ಮಾಡಲೇಬೇಕು, ಇಲ್ಲಾಂದ್ರೆ ಅವರು ಮೂರ್ಖರು ಅಂತ ಹೇಳ್ತಾ ಇದ್ದಾನೆ. ಎರಡು ದಡಗಳ ತುಂಬ ನದಿಯು ಹರಿಯುತ್ತಿರುವಾಗ ನಾವೆಯನ್ನು ತೊರೆದು ದಾಟಲೆತ್ನಿಸುವವನು ಎದುರು ದಡವನ್ನು ಸೇರಬಲ್ಲನೆ. ದೊಡ್ಡ ಒಂದು ಹೊಳೆ ಈ ಕಡೆ ದಡದಿಂದ ಆ ಕಡೆ ದಡದವರೆಗೂ ಭರ್ತಿಯಾಗಿ ತುಂಬಿಕೊಂಡು ಹರಿತಾ ಇದೆ. ಬುದ್ಧಿವಂತನಾದವನು ಒಂದು ದೋಣಿ ಸಹಾಯದಿಂದ ದಡಕ್ಕೆ ಹೋಗಿ ಈ ದಡದಿಂದ ಆ ಕಡೆ ದಡ ಹೋಗಿ ಸೇರಬೇಕೇ ಹೊರತು ಆ ದೋಣಿಯನ್ನು ಅವನು ಕಡೆಗಣಿಸಿ ಕೇವಲ ದೇಹ ಬಲದಿಂದ ಹೋಗಿ ಈಜ್ಕೊಂಡು ದಡ ಸೇರ್ತೀನಿ ಅಂದರೆ ಅದು ಮೂರ್ಖತನ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹಸಿದಿರುವವನು ಜಾಗ್ರತೆಯಾಗಿ ಅಡಿಗೆಯನ್ನಾದರೂ ಮಾಡಬೇಕು. ಹಸಿದಿರುವವನು ಜಾಗ್ರತೆಯಾಗಿ ಅಂದರೆ ಬಹುಬೇಗ ಅಡಿಗೆಯನ್ನಾದರೂ ಮಾಡಬೇಕು. ಇಲ್ಲವೇ
ಇತರರು ಮಾಡಿರುವ ಅಡಿಗೆಯಾದರೂ ದೊರಕಬೇಕು. ಚೆನ್ನಾಗಿ ಹೊಟ್ಟೆ ಹಸ್ಕೊಂಡಿದ್ದಾನೆ, ಇಲ್ಲ ಬೇಗ ಅಡುಗೆ ಮಾಡಬೇಕು ಅವನು, ಇಲ್ಲಾಂದರೆ ಬೇರೆಯವರು ಮಾಡಿರೋ ಅಡುಗೆಯನ್ನು ತರಬೇಕು. ಅನ್ನವು ಸಿಕ್ಕದಿದ್ದರೆ ಅಥವಾ ಬಾಯಲ್ಲಿ ಹಾಕಿದರೂ ನುಂಗದಿದ್ದರೆ ಹೊಟ್ಟೆ ತುಂಬಿ ತೃಪ್ತಿಯಾಗಬಲ್ಲದೆ. ಅನ್ನ ಸಿಕ್ಕಿದೆ, ಬಾಯಲ್ಲಿ ಹಾಕ್ಕೊಂಡಿದ್ದಾನೆ, ನುಂಗದಿದ್ರೆ ಹೊಟ್ಟೆ ಹೆಂಗೆ ತುಂಬುತ್ತೆ? ಆ ರೀತಿ. ಇಲ್ಲಾಂದರೆ ಅನ್ನವೇ ಸಿಕ್ಕಲಿಲ್ಲ, ಹಾಗೆ ಹೆಂಗೆ ಹೊಟ್ಟೆ ತುಂಬುತ್ತೆ? ಈ ರೀತಿಯಲ್ಲಿ ಮನಸ್ಸಿನಲ್ಲಿರುವ ಇಚ್ಛೆಯೆಲ್ಲವೂ ನಶಿಸಲು ಪ್ರಯತ್ನವೆಲ್ಲವೂ ಮುಗಿದು ಅಖಂಡಾನಂದವು ಪ್ರಾಪ್ತಿಯಾಗುವುದು. ಪರಮಾತ್ಮನ ಸ್ವರೂಪವನ್ನು ಪಡೆಯಬೇಕಾದರೆ ವಿಹಿತ ಕರ್ಮವನ್ನು ಬಿಡಬಾರದು. ವಿಹಿತ ಕರ್ಮಗಳನ್ನು ತೊರೆಯುವುದರಿಂದ ಪರಮಾತ್ಮನು ದೊರೆಯುವನೆ. ಕರ್ಮಗಳನ್ನು ಬಿಡುವುದಾಗಲಿ ಆಚರಿಸುವುದಾಗಲಿ ಮಾನವನ ಅಧೀನವಾಗಿರುವುದು. ಹೇ ಅರ್ಜುನ, ಕೃಷ್ಣನು ಮೋಸ ಮಾಡುವನೆಂದು ಮನಸ್ಸಿನಲ್ಲಿ ತಿಳಿಯಬೇಡ. ಪ್ರೇಮ ಭಾವದಿಂದ ನಿನಗೆ ನಿಶ್ಚಯವನ್ನು ಹೇಳುತ್ತಿರುವೆನು. ಕರ್ಮವನ್ನೇ ಬಿಟ್ಟರೆ ತ್ಯಾಗವಾಗಲಾರದೆಂಬ ವಿಷಯವನ್ನು ಮಾತ್ರ ನೆನಪಿನಲ್ಲಿಡು. ನಾನು ತ್ಯಾಗ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡ ಕೃಷ್ಣ. ಕರ್ಮವನ್ನು ಬಿಟ್ಟು ಮಾತ್ರಕ್ಕೆ ಅದು ಒಂದು ಕುಂಟ ನೆಪ ಅಷ್ಟೆ. ನೀನು ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು. ಅದು ನೀನು ಕರ್ಮ ಮಾಡದೇ ಇರೋದು ತ್ಯಾಗ ಅನ್ನಿಸ್ಕೊಳ್ಳೋದಿಲ್ಲ, ಬದಲಾಗಿ ನೀನು ಅಂದ್ಕೊಂಡಂಗೆ ಅದು ತ್ಯಾಗವಲ್ಲ, ನೀನು ಬೇಕು ಅಂತ ಕರ್ಮವನ್ನು ಬಿಡ್ತಾ ಇದೆಯಾ ಅಷ್ಟೇ ಅಂತ ಹೇಳಿ ಅವಶ್ಯವಾಗಿ ಕರ್ಮವನ್ನು ಮಾಡು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಇನ್ನು ಮುಂದೆ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.